ಪಂಚಾಂಗ ಎಂದರೆ ಪಂಚ ಅಂಗಗಳನ್ನು ಒಳಗೊಂಡದ್ದು. ಅವು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಹಿಂದೂಗಳ ಸೌರಮಾನ, ಚಾಂದ್ರಮಾನ ರೀತಿಯ ಕಾಲಗಣನೆಗೆ ಪಂಚಾಂಗ ಎಂದು ಕರೆಯಲಾಗಿದೆ. ನಮ್ಮ ದಿನನಿತ್ಯ ಕಾರ್ಯಗಳ ಆಚರಣೆಗೆ, ಪ್ರಯಾಣಕ್ಕೆ, ಶಾಸ್ತ್ರ ಸಂಬಂಧ ವಿಷಯಗಳಿಗೆ ಇದರ ಅವಶ್ಯಕತೆ ಹೆಚ್ಚು. ಈ ಪಂಚ ಅಂಗಗಳು ಶುದ್ಧವಾಗಿರಬೇಕು. ಇವು ಶುದ್ಧವಿಲ್ಲದ ದಿನದಂದು ಶುಭ ಕಾರ್ಯ ಪ್ರಾರಂಭಿಸಿದರೆ ಅಶುಭ ಫಲ ದೊರೆಯುತ್ತದೆ ಎಂದು ನಮ್ಮ ಋಷಿಮುನಿಗಳು ವಿವರಿಸಿದ್ದಾರೆ. ಹಾಗಾಗಿ ಆ ದಿನದ ಶುದ್ಧಿಯನ್ನು ತಿಳಿಯಲು ಆಯಾ ದಿನದಲ್ಲಿ ಬರುವ ವಾರ, ತಿಥಿ, ಯೋಗ, ಕರಣ, ನಕ್ಷತ್ರಗಳನ್ನು ಆರ್ಯಭಟ್ಟ ಸಿದ್ಧಾಂತ ದುರ್ಗಣಿತದಂತೆ ಲೆಕ್ಕಾಚಾರ ಮಾಡಿ ಒಂದು ಸಂವತ್ಸರದ ಪೂರ್ತಿ ವಿವರಗಳನ್ನು ಪುಸ್ತಕದಲ್ಲಿ ಪ್ರತಿ ಸಂವತ್ಸರಕ್ಕೂ ಹೊರತರುತ್ತಾರೆ. 30 ತಿಥಿಗಳು, 7 ವಾರಗಳು, 27 ನಕ್ಷತ್ರಗಳು, 27 ಯೋಗಗಳು, 11 ಕರಣಗಳು. ಪ್ರತಿದಿನ ನಾವು ಇದನ್ನು ಪಠಿಸೋದ್ರಿಂದ ನಮಗೆ ಅಗಾಧವಾದ ಲಾಭ, ಪುಣ್ಯ ದೊರೆಯುತ್ತದೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್, ಪಂಚಾಂಗ ಫಲಮುತ್ತಮಂ, ಈತೇಷಾಂ ಶ್ರವಣಾನ್ನಿತ್ಯಂ ಗಂಗಾ ಸ್ನಾನ ಫಲಂ ಭವೇತ್. ತಿಥಿಯ ಶ್ರವಣದಿಂದ ಸಂಪತ್ತು, ಐಶ್ವರ್ಯ ಲಭಿಸುತ್ತದೆ. ವಾರದ ಶ್ರವಣದಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ನಕ್ಷತ್ರಗಳನ್ನು ತಿಳಿಯುವುದರಿಂದ ನಮ್ಮ ಪಾಪ ನಾಶವಾಗುತ್ತದೆ. ಯೋಗದ ಶ್ರವಣದಿಂದ ರೋಗಗಳು ನಿವಾರಣೆಯಾಗುತ್ತದೆ. ಕರಣದ ಶ್ರವಣದಿಂದ ಕಾರ್ಯಸಿದ್ಧಿ, ಕಾರ್ಯದಲ್ಲಿ ಜಯ ಲಭಿಸುತ್ತದೆ. ಪಂಚಾಂಗದ ಫಲ ಅತ್ಯುತ್ತಮವಾದದ್ದು. ಪ್ರತಿದಿನ ಪಂಚಾಂಗವನ್ನು ಕೇಳುವುದರಿಂದ ಗಂಗಾ ಸ್ನಾನದ ಫಲವನ್ನು ಪಡೆಯಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.